ಹೌದು. ಹೀಗೆಂದರೆ ಇವತ್ತು ಇಲ್ಲಿ ಕೂಡಿರ್ತಕ್ಕಂತಹ ಮಹಾನ್ ಸಭೆ ಎಂದಾಗುವುದು ಎಂದರೆ 7 ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಮಹಾನ್ ಸಭೆ. ಈ ಮಹಾನ್ ಸಭೆಯೊಳಗೆ ಶಾಸ್ತ್ರಕಾರರಿದ್ದಾರೆ, ವಚನಕಾರರು ಇದ್ದಾರೆ, ಸಾಹಿತಿಗಳು ಇದ್ದಾರೆ, ಪುರಾಣ ಬಲ್ಲವರಿದ್ದಾರೆ, ರಾಗ ಬಲ್ಲವರಿದ್ದಾರೆ, ತಾಳ ಬಲ್ಲವರು ಇದ್ದಾರೆ, ಗಾಯಕರು ಇದ್ದಾರೆ, ಹಾಸ್ಯಗಾರರು ತುಂಬಿರುವಂತಹ ಈ ಮಹಾಸಭೆಗಳಿಗೆ ನಾವು ಮಾಡುವಂತಹ ಕಲಾ ಶೈಲಿ ಯಾವುದೆಂದರೆ ಶ್ರೀಕೃಷ್ಣ ಪಾರಿಜಾತ. ಶ್ರೀಕೃಷ್ಣ ಪಾರಿಜಾತ ಎಂಬ ಬಯಲಾಟವನ್ನು ಪ್ರಾರಂಭಿಸಿದ್ದೇವೆ. ಆದ ಕಾರಣ ನಾವು ಇನ್ನೂ ಅಲ್ಪ ಮಂದಿಗಳಿದ್ದ ಕಾರಣ ಪರಮಾತ್ಮನ ಸೇವೆಯನ್ನು ಮಾಡುವಾಗ ರಾಗ ದೋಷಗಳಾಗಬಹುದು, ತಾಳ ದೋಷಗಳೂ ಆಗಬಹುದು, ವ್ಯಾಕರಣ ದೋಷಗಳೂ ಆಗಬಹುದು. ಹಂಸ ಪಕ್ಷಿಯನ್ನಾಗಿರುತ್ತೆ ಅಂದರೆ ಹಂಸ ಪಕ್ಷಿಯ ಮುಂದೆ ನೀರನ್ನು ಮತ್ತು ಹಾಲನ್ನು ಕೂಡಿಸಿ ಇಟ್ಟರೆ ಅದು ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸವಿಯದೆಯೋ ಅದರಂತೆ ತಮ್ಮ ತಮ್ಮ ತಂದೆ ತಾಯಿಗಳು ತಮ್ಮ ಮಗು
ಇಲ್ಲಿ ಸಾಮಾನ್ಯವಾಗಿ ನಾವು ಯಾರನ್ನೂ ಅರ್ಥಬೋದಿಲ್ಲ. ಈ ಸಭೆಯೊಳಗೆ ಇಷ್ಟು ಜನರೆಲ್ಲ ಇದ್ದಾರಲ್ರಿಪ್ಪ, ಇವರೆಲ್ಲರನ್ನು ಬಿಟ್ಟು ನನ್ನನ್ನೇ ಪ್ರಶ್ನೆ ಮಾಡಿದ್ದೇವೆ. ಕೆಲವರನ್ನು ಕಂಡಾಕ್ಷಣವೇ ಎನ್ನಲ್ಲಿ ಸಿಟ್ಟನು ಬರ್ತಾ ಇತ್ತು. ಏನು ನಿನಗೆ ಸಿಟ್ಟನು ಬರ್ತಾ ಇತ್ತು? ಕೆಲವರನ್ನು ಕಂಡಾಕ್ಷಣವೇ ಎನ್ನಲ್ಲಿ ದುಃಖನೂ ಆಗ್ತಾ ಇತ್ತು. ಏನು ದುಃಖನೂ ಆಗ್ತಾ ಇತ್ತು? ಇವತ್ತಿನ ದಿನ ಏನು ಇವತ್ತಿನ ದಿವಸ ಎನ್ನಲ್ಲಿ ಸಿಟ್ಟನೂ ಇಲ್ಲ, ಏನು ನಿನ್ನಲ್ಲಿ ಸಿಟ್ಟನೂ ಇಲ್ಲ, ದುಃಖನೂ ಇಲ್ಲ. ತಾವು ಯಾರು? ಏನು ನಾನು ಯಾರು? ತಮ್ಮ ಪೂರ್ಣ ಪರಿಚಯ ಮಾಡಿಕೊಂಡು ಏನು ನನ್ನ ಪೂರ್ಣ ಪರಿಚಯ ಮಾಡಿಕೊಂಡು ಸೇವೆ ಮಾಡ್ಬೇಕಂತ ಹೇಳಿ ನನ್ನಲ್ಲಿ ಅಪೇಕ್ಷೆ ಆಗಿದ್ರಿಪ್ಪ. ಏನು ನಿನ್ನಲ್ಲಿ ಅಪೇಕ್ಷೆ ಆಗಿದೆ? ಆದ ಕಾರಣ ತಾವು ಯಾರು? ಏನು ನಾನು ಯಾರು? ಅಲ್ಲ, ಇಷ್ಟೆಲ್ಲ ವಿಚಾರ ಮಾಡ್ತೀಯಲ್ಲ, ಮೊದಲು ನೀನು ಯಾರು? ನಾನು ಮನುಷ್ಯರು. ಏನು ಮನುಷ್ಯರು? ನಿನ್ನಷ್ಟ ನೀನ ಮನುಷ್ಯರಂತ ತಿಳ್ಕೊಂಡಿಯೋ? ಇಲ್ಲಿ ಕುಳಿತಂತವರು ಬಾ ಮನುಷ್ಯರು, ಹೋಗು ಮನುಷ್ಯರು ಅಂತ ಕರೀತಾರೇನು? ಈ ಕೂಡಿದಂತ ಸಭೆಯಲ್ಲಿ ಎಲ್ಲರೂ ನನಗೆ ಮನುಷ್ಯರು ಅಂತ ಕರೀತಾರೆ. ಏನು ಎಲ್ಲರೂ ನಿನಗೆ ಮನುಷ್ಯರು ಅಂತ ಕರೀತಾರೆ. ನನ್ನಷ್ಟಕ್ಕೆ ನಾನು ತಿಳಿದುಕೊಂಡು, ಏನು ನಿನ್ನಷ್ಟಕ್ಕೆ ನೀನು ತಿಳಿದುಕೊಂಡು ನಾನು ಮನುಷ್ಯರು. ಏನು ಮನುಷ್ಯರು? ಸಂತೋಷ. ಜಂತು ನಾಮ ನರ ಜನ್ಮ ದುರ್ಲಭ. ಎಲ್ಲ ಜೀವಿಗಳಲ್ಲಿ ಮನುಷ್ಯ ಜನ್ಮ ಸಿಗುವುದು ಬಹಳ ಕಷ್ಟ ಅಲ್ರಿಪ್ಪ. ಅದಕ್ಕೆ ಸಮಪಾಪ ಸಮಪುಣ್ಯಗಳ ಮಿಶ್ರಣವಾದಾಗ ಮಾತ್ರ ಮನುಷ್ಯ ಜನ್ಮ ಪ್ರಾಪ್ತ ಆಗ್ತದೆ. ಅದು ಹೀಗ್ಯಾಕ್ರಿಪ್ಪ? ಮನುಷ್ಯರು ಅಂದ ಮೇಲೆ ಇರವಂತ ಸಣ್ಣ ಪ್ರಾಣಿಯಿಂದ ಹಿಡಿದು ಆನೆಯಂತ ದೊಡ್ಡ ಪ್ರಾಣಿಯವರೆಗೆ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಈ ನಿನ್ನ ಮನುಷ್ಯಕ ಜನ್ಮಕ ಬಂದದಲ್ರಿಪ್ಪ. ಯಪ್ಪ, ಈ ಮಾನವ ಜನ್ಮನ ಯಾಕೆ ಶ್ರೇಷ್ಠ ಅಂತೀರಿ? ನೋಡುವುದೇ ಆಗಲ್ಲ. ಅಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ, ಉದ್ಭಿಜ 21 ಲಕ್ಷ. ಈ 84 ಲಕ್ಷ ಜೀವರಾಶಿಗಳು ತಿರುಗಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಈ ನಿನ್ನ ಶ್ರೇಷ್ಠವಾದಂತಹ ಮಾನವ ಜನ್ಮಕ್ಕೆ ಬಂದಾಗಲ್ರಿಪ್ಪ. ಯಪ್ಪ, ಮಾನವ ಜನ್ಮನ ಯಾಕೆ ಶ್ರೇಷ್ಠ ಅಂತೀರಿ? ದೇವತೆಗಳಿಗೆ ಕೇವಲ ಜಾಗೃತಿ ಅವಸ್ಥೆ ಅಲ್ರಿಪ್ಪ. ಪ್ರಾಣಿಗಳಿಗೆ ಸ್ವಪ್ನಾವಸ್ಥೆ, ನಿರ್ಜೀವಿಗಳಿಗೆ ಸುಷುಪ್ತಿ ಅವಸ್ಥೆ ಅದಲ್ರಿಪ್ಪ. ಇವು ಮೂರು ಬಂಧನದಿಂದ ಅವುಗಳಿಗೆ ಪಾರಾಗಲು ಮುಕ್ತ ಮಾರ್ಗವೇ ಇಲ್ಲ. ಇಲ್ರಿಪ್ಪ. ಆದರೆ ಈ ನಿನ್ನ ಮನುಷ್ಯ ಜನ್ಮಕ್ಕ ಜಾಗ್ರ ಸ್ವಪ್ನ ಸುಷುಪ್ತಿ ಇವು ಮೂರು ಬಂಧನದಿಂದ ಪಾರಾಗಲು ಅಧಿಕಾರ ಬಂದಾಗ ಅದಕ್ಕೆ ಶ್ರೇಷ್ಠನೇ. ಇದರೊಳಗೆ ನಿಲ್ಲುತ್ತೇವೆ. ಮನುಷ್ಯತ್ವ ಮೋಕ್ಷತ್ವ ಸತ್ಸಂಗತ್ವ ಮಹಾಜನೇತು ಸಂಶಯ. ಅಪ್ಪ, ಹೀಗಂದ್ರೆ ಏನು? ಮನುಷ್ಯನಾಗಿ ಹುಟ್ಟುವುದೇ ದುರ್ಲಭನ್ರಿಪ್ಪ. ಮನುಷ್ಯನಾಗಿ ಹುಟ್ಟಿದರು ಮನುಷ್ಯತ್ವ ಬರಬೇಕಾದ್ರೆ ಬಹಳ ಕಷ್ಟದಲ್ರಿಪ್ಪ. ಅದಕ್ಕೆ ಸಜ್ಜನರ ಸಹವಾಸ ಮಾಡಬೇಕು. ಯಪ್ಪ, ಸಜ್ಜನರು ಎಂತವರು? ಏನು ಸಜ್ಜನರಂತೆ ಎಂತವರು? ಸತ್ಸಂಗಂ ಪರಮ ಪ್ರಾಪ್ತ ದುಸ್ತ್ರಂ ತರತೆ ತುಳಾತು ತಸ್ಮಾದ ಅಪ್ರಯತ್ನೆ ಸತ್ಸಂಗಂ ಸತತಂ ಕುರು ವಿಚಾರೇ ಕುತೋ ಬಂಧನ ವಿಚಾರೇ ನಿವರ್ತತೆ. ಹೀಗಂದ್ರೆ ಏನ್ರಿಪ್ಪ? ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ಒಳ್ಳೆಯ ಮಾರ್ಗ ಗುರುತ್ವಾತ್ಮದಲ್ಲದೆ ಅಲ್ಲದೆ ಈ ಸಂಸಾರ ಬಂಧನದಿಂದ ನಿವೃತ್ತಿ ಪ್ರಾಪ್ತ ಆಗಬಹುದು. ಅದಕ್ಕೆ ಒಳ್ಳೆಯವರ ಗೆಳತನ ಮಾಡಬೇಕು. ತಿಳಿತದ ಮುಂದೆ
ಯಪ್ಪ ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಲ ಅಂದ್ಮೇಲೆ ಶ್ರೇಷ್ಠ ಆಯ್ತು ನೋಡ್ರಿಪ್ಪ. ಏನು ಶ್ರೇಷ್ಠ ಆಯ್ತು ಶ್ರೇಷ್ಠ ಆಯ್ತಲ್ರಿಪ್ಪ. ಹೋಗಿ ಹೇಳ್ರಿಪ್ಪ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಹುಟ್ಟಿ ಬಂದ ಮೇಲೆ ನೀನು ಏನು ಕಳಿಸಿದಿ ಯಪ್ಪ ಆ ಕಳಿಸಿದ್ದು ಮನುಷ್ಯ ಲಾಭಗಳು ಯಾವುವು ಏನೂ ನನ್ನ ಗಳಿಕೆ ಕೇಳ್ತಿಲ್ಲ ಯಪ್ಪ. ಆ ಕೈಗೆ ಕೇಳಾಗ್ತದೆ ಯಪ್ಪ ನಾನು ಹುಟ್ಟಿ ಬಂದ ಮೇಲೆ ಏನು ನೀನು ಹುಟ್ಟಿ ಬಂದ ಮೇಲೆ ಹೊಳೆ ಮುಳುವಂತ ಒಂದು 8 ಕೋರಿ ಹೊಲ ಗಳಿಕೆ ಮಾಡಿದ್ರು. ಏನು ಹೊಳೆ ಮುಳುವಂತಾಗ 8 ಕೋರಿಗೆ ಹಾ ಅದು ಭೂಮಿ ಏನು ನಿನ್ನಿಂದ ತಯಾರು ಮಾಡಿ ನನ್ನಿಂದ ತಯ್ಯಾರ್. ಏನು ನಿನ್ನಿಂದ ತಯಾರು ನನ್ನಿಂದ ತಯ್ಯಾರ್. ಇನ್ನು ಏನು ಕಳಿಸಿದಿ ಯಪ್ಪ ಇದು ಅಲ್ಲದ ಇದು ನಟ್ಟು ನಡುವ ಒಂದು 2 ಅಂತಸ್ತಿನ ಬಿಲ್ಡಿಂಗ್ ಐತಲ್ರಿ. ಏನೋ ರಾಶಿ ಅಂತ ಅದು ನನ್ನಲ್ಲೇ ಅದು ನಿಂದ ಸ್ವಂತ ನನ್ನಿಂದ ತಯ್ಯಾರ್. ಏನು ನಿನ್ನಿಂದ ನನ್ನಿಂದ ತಯ್ಯಾರ್. ಏನು ನಿನ್ನಿಂದ ತಯಾರು ತಯ್ಯಾರ್. ಇರುವಲ್ಲ ಏನು ಕಳಿಸಿದಿ? ಯಪ್ಪ ಇದು ಅಲ್ಲದ ಇರುವಲ್ಲ ನಾ ಕೆಲಸ ಮಾಡೇನಿ, ಏನು ನಾ ಕೆಟ್ಟ ನೀನು ಮಾಡಿ ಆಗ್ಲೇ ಮಾಡೇನಿ, ಆಕ್ರಮ ಮಾಡಿ 5 ಎಣ್ಣೆ ಮಾಡೇನಿ, 6 ಬಾಣ ಮಾಡಿ. ಏನು 5 ಎಣ್ಣೆ ಮಾಡಿ ಹಾ 6 ಪಾನ ಮಾಡಿ ಹಾ ಅದನ್ನು ಹಾ ಹೇಳ್ಲಪ್ಪ. ಪಾನ ಒಂದು 4 ಪಾನ ಮಾಡಿ ಯಪ್ಪ ಹಿಂದೆ ಕಾಲ ಅಗಲೇ ಹಾಕಿ ನೀರು ಕಟ್ಟಿದ್ರಲ್ಲ ಎಕ್ಸ್ಟ್ರಾ ಒಂದು ಗಾಡಿ ಎಷ್ಟ ಅದೊಂದು ಎಕ್ಸ್ಟ್ರಾ ಮಾಡಿ. ಏನು ಅದನ್ನು ಎಷ್ಟ ಮಾಡಿ ಇರುವಲ್ಲ ಏನು ಕಳಿಸಿ ಮಾಡಿ ಇದು ಅಲ್ಲ ಯಪ್ಪ 4 ಮಕ್ಕಳ ತಯಾರು ಮಾಡೇನಿ. ಏನು 4 ಮಕ್ಕಳು ನನ್ನಿಂದ ತಯ್ಯ ಏನು ನಿನ್ನಿಂದ ತಯಾರು ಅಯ್ಯ ಇದು ಅಲ್ಲ ಯಪ್ಪ 8 ಮಾತ್ರ ಒಂದಪ್ಪ. ಏಯ್ ಓಕೆ ಹಾ ಹೇಳ್ರಿಪ್ಪ. ಹೊಳೆ ಮುಳುಗುವಂತಾಗ ಹಾ 8 ಕೋಗಿ ನಿನ್ನಿಂದ ತಯಾರು ಅಯ್ಯ ಯಾವ ಅಂತಸ್ತಿನ ಮನೆ ಸ್ವಂತ ನನ್ನಿಂದ ಅದು ತಯ್ಯ ಏನು ಅದು ನಿನ್ನಿಂದ ತಯಾರು ಅಯ್ಯ ಮತ್ತ 4 ಮಕ್ಕಳನ್ನು ನಿನ್ನಿಂದ ತಯಾರು ಸ್ವಂತ ನನ್ನಿಂದ ತಯ್ಯ. ಹೇಳಿ ಯಾಕೆ ಅವತ್ತು ಯಾಕ ಯಪ್ಪ ಯಾಕೆ ಒಂದ ಮಾಡ್ಕೋಬೇಕಾದ್ರೆ ಕಾರಣ ಐತಿ. ಏನು ಕಾರಣವ ಒಂದು ತಾಲೂಕ್ ಸಾಲಲ್ಲು, ಏನು ಒಂದು ತಾಲೂಕು ಸಾಲವರು ಒಂದು ಜಿಲ್ಲಾ ಸಾಲಲ್, ಏನು ಜಿಲ್ಲಾ ಸಾಲವರು ಒಂದು ರಾಜ್ಯ ಸಾಲಲ್, ಏನು ಒಂದು ರಾಜ್ಯ ಸಾಲವರು ಯಾವುದೋ ಸಾಲಲ್ರಿ ಎಲ್ಲ ಬಿಟ್ಟು ದಿಲ್ಲಿ ಮಾಡ್ಕೊಂಡ್ರಿ. ಈಗ ಹಾ ಏನು ಒಂದೊಂದು ಸಲಂದನ ಒಂದೊಂದು ಸಲ ಆಗ್ರಿ ಹಾ ಮತ್ತೆ ಇನ್ನೊಂದು ಮಾಡ್ಕೊಂಡು ಹೇಳಿ ಹೋಗಿ ಹಾಕಿ ತಯಾರಿ ಹೌದಾ ಅದ್ರ ಸಂಬಂಧ ಒಂದು 2 ಮಾಡ್ಕೊಂಡ್ರಿ. ಏನು ಒಂದು ಆಕ್ಟಿಂಗ್ ಮಾಡ್ಕೊಂಡು ಏನು ಇವೆಲ್ಲ ನನ್ನಿಂದ ತಯ್ಯ ನಿನ್ನಿಂದ ತಯಾರು ಅಂತ ನನ್ನಿಂದ ತಯ್ಯ ಓಕೆ ಹೇಳ್ರಿಪ್ಪ. ಇವೆಲ್ಲ ನಿನ್ನಿಂದ ತಯಾರು ಹಾ ನನ್ನಿಂದ ತಯಾರಲ್ರಿ, ನಿನ್ನ ಯಾರು ತಯಾರು ಮಾಡ ನಾನು ನಮ್ಮ ಅವ್ವ ನಮ್ಮಪ್ಪ ತಯಾರು ಮಾಡ್ಯಾರ. ಏನು ನಿಮ್ಮವ್ವ ನಿಮ್ಮಪ್ಪ ನಿನ್ನ ತಯಾರು ಮಾಡ ತಯಾರು ಮಾಡ್ಯಾರ. ಹೆಂಗ್ ತಯಾರು ಮಾಡ್ರಿ ಅದು ಬೇಕಲ್ಲ ಹೆಂಗ್ ತಯಾರು ಮಾಡಿದ್ರು ಹೇಳ್ತಾರೆ ಅಲ್ಲಿ ಗುತ್ತದ ಹೆಂಗ್ ಗುದ್ದು ಅದು ಹೇಳ್ರಿ ಹುಡುಗರು ಇರ್ತಾವೆ ಎಲ್ಲ ಇಲ್ಲಿ ಹುಡುಗರು ಗೊತ್ತಾಗಬೇಕಲ್ಲ ತಯಾರು ಮಾಡಿದ್ರೆ ಬ್ರಹ್ಮಾಂಡ ಅನುಷ್ಠಾನದಾಗ 84 ಲಕ್ಷ ಜೀವ ಇದು ನಾಟಕ ಹೊಸದಿಲ್ಲ ನಾ ಇಂಥ 15 ನಾಟಕ ಮಾಡಿ ಬಂದವ 84 ಲಕ್ಷ ಒಳಗೆ ಜೀವ ಹಂಗ ಎಲ್ಲ ಹಿಂಗ ಹೊಡೆದು ಹೇಳ್ಬೇಕಪ್ಪ ಔಷಧಿ ಖುಷಿ ಬರ್ತದ ಹೊಡಿ 9 ಇಂಟ್ಲ ಬಿಡಿ ಅರ್ಧಪ್ಪ ಹೊಡಪ್ಪ ಹೊಡಿ ಅರ್ಧಪ್ಪ ಹೊಡೆದು ಏನು ನಿನ್ನ ನಮ್ಮವ್ವ ನಮ್ಮಪ್ಪ ತಯಾರು ಮಾಡ್ಯಾರ. ನಿಮ್ಮವ್ವ ನಿಮ್ಮಪ್ಪನ ಯಾರು ತಯಾರು ಮಾಡ ಅವ್ರವ್ವ ಅವ್ರಪ್ಪ ತಯಾರು ಮಾಡ್ಯಾರ. ಅವ್ರವ್ವ ಅವ್ರಪ್ಪನ ಯಾರು ತಯಾರು ಮಾಡ ಅವ್ರವ್ವ ಅವ್ರಪ್ಪ ತಯಾರು ಮಾಡ್ಯಾರ. ಅಲ್ಲ ಬರೀ ಅಂದ್ರೆ ಏನಿಲ್ಲ ಯಪ್ಪ ಇಲ್ಲ ಇದ್ರೆ ಅರ್ಥನೇ ಇಲ್ಲ. ಅವ್ರವ್ವನ ನೋಡ್ಬೋಕೆ ಒಲಿನೊಳಗ ಬೆಂಕಿದ್ರ ಹೋಗಿ ಆಡ್ತಾವ ಆಡ್ತಲ್ರಿ ಬೆಂಕಿ ಇರ್ಲಿಲ್ಲಂದ್ರೆ ಎಲ್ಲಿ ಆಡ್ತಾರೆ ಮತ್ತೊಂದು ಆದಾನ ಬೇಕಲ್ಲ ಏನು ಇಲ್ಲ ಅವ್ರಪ್ಪ ಆಗ ಏನು ಇರಲಿ
ಏನು ನಿಮ್ಮವ್ವ ನಿಮ್ಮ ಅಪ್ಪ ತಯಾರು ಮಾಡ ತಯಾರು ಮಾಡ್ಯಾರ. ಅವ್ರೇನಂತಾರ ಕೈ ಮನುಷ್ಯ ಬರ್ಬೇಕಾದ್ರೆ ಹಾಕೋತ ಮಳೆಯ ರೂಪದಿಂದ ಭೂಮಿಗೆ ಬಿದ್ದು ಶಶಿಯಾಗಿ ಬೆಳೆದು ಸಾಧ್ಯ ರೂಪವನ್ನು ತಾಳಿ ಚಂದದ ತಂದೆ ಚಂದ್ರದ ತಾಯಿ ಇದು ತಾಯಿಗೂ 9 ದಿನ 9 ಮಲಗಿದ್ದಾಗ ಅನ್ನ ನೀರಾಯರು ರೋಗ ರುಜಿನವಾದದ್ದು ಕಾಪಾಡಿದವರೇ ಯಾರು? ದೇವರ ಮನೆಯಲ್ಲಿ ಈ ಜಗವೆಲ್ಲ ಪ್ರಾಣಿಗಳಾದ ಜೀವಿಗಳೆಲ್ಲ ಅಲ್ಲ ಚಂದದ ತಂದೆ ಚಂದ್ರದ ತಾಯಿ ಅದ ಏನು ಇದು ಮನುಷ್ಯನೇ ಒಂದು ಗಂಡ ಹೆಂಡತಿ ಹ್ಯಾಂಗ್ ಗುಡ್ತ ಅದು ಬರಲಿಲ್ಲ ಇದ್ರಾಗ ಬಂದ ಈ ಸಿಚುವೇಶನ್ ನಾ ಕೇಳ್ತೀನಿ ಹೊಟ್ಟೆ ಕೇಳಂದ್ರೆ ಕೇಳ್ತ ಇಲ್ಲಿ ಹೊರ ನಿಂತು ಕೇಳ್ತೀನಿ ನಾ ದೂರ ಬೇಡ. ಈಗ ಒಂದು ಗಂಡ ಹೆಂಡತಿ ಯಾವ ಸಿಚುವೇಶನ್ ಬಂದ್ರು ಎದುರದಿಂದ ಬಂದ್ರು ಹ್ಯಾಂಗ್ ಗುದ್ಬೋತಾಗ ಗಂಡ ಹೆಂಡತಿ ಹ್ಯಾಂಗ್ ಬಂದ್ರು ನೀವು ಹೇಳಿದ ಅರ್ಥ ಆಯ್ತು. ಅರ್ಥ ಬಿಡ್ರಿ ಬ್ಯಾದ್ರೆ ಬಿಡ್ತೇವೆ ಬಿಡ್ರಿ ನಾವು ಕೇಳಲ್ಲ. ಗಂಡ ಹೆಂಡತಿ ಹ್ಯಾಂಗ ತಯಾರಾದ್ರು ಎಲ್ಲಿದಿಂದ ತಯಾರಾದ್ರು ಏನ್ ಎಲ್ಲ ನಾನು ಎಲ್ಲ ಮಾಡಿ ಬಂದವಂತ ಆದ್ರೆ ನಾವು ಖುಷಿನ ಕೇಳ್ತೇವೆ. ಹೇಳಿದ್ರೆ ಹೇಳ್ರಿ ಹೇಳಿ ಕಡ್ರಿ ನಮ್ಗೇನು ಅಭ್ಯಂತರ ಇಲ್ಲ. ಈಗ ಕಲಾವಿದರು ನಾವು ಕಲಾವಿದರು ನೀವು ಕಲಾವಿದರು ಖುಷಿ ಅಲ್ಲ ಏನು ನಿಮ್ಮವ್ವ ನಿಮ್ಮಪ್ಪ ತಯಾರು ಮಾಡ ಹೆಂಗ್ ತಯಾರು ಮಾಡ್ಯಾರ? ಯಪ್ಪ ಅವ್ರಿಗೆ ನಾವು ತಯಾರು ಮಾಡುವಾಗ ನಾನು ಇದ್ದಿದ್ದಿಲ್ಲ ಏನೂ ನೀ ಇದ್ದಿದ್ದಿಲ್ಲ ಅವ್ರು ಹೆಂಗೆ ತಯಾರು ಮಾಡಿ ಒಗದಾರು ನಿನ್ನ ಹತ್ರ ನಾವು ಇಲ್ಲಿ ಇರ್ತಂದು ಕೈ ಮಾಡ್ಯಾರು ಏನು ಕಾಲು ಮಾಡ್ಯಾರು ಏನು ಕಣ್ಣು ಮಾಡ್ಯಾರು ಏನು ಮೂಗು ಮಾಡ್ಯಾರು ಬಾಯಿ ಮಾಡ್ಯಾರು ಹೆಂಗ್ ಮಾಡ್ಯಾರ ಬೇಕ ಯಪ್ಪ ಇದನ್ನ ಬರೆದ ಕೈಯ ಕಾಲ ಇದನ್ನ ಮಾಡಕ್ ಬರಂಗಿಲ್ರಿ. ನಮ್ಮ ಅವ್ವ ನಮ್ಮ ಅಪ್ಪ ಹಗಲ ಮಾಡ್ಯಾರು ಏನು ರಾತ್ರಿ ಮಾಡ್ಯಾರು ಏನು ಮದ್ದಿದ್ದಾಗ ಮಾಡ್ಯಾರು ಹೆಂಗ ಮಾಡ್ಯಾರು ಅವ್ರು ಮಾಡಾಗ ನಾನು ಇದ್ದಿದ್ದಿಲ್ಲ ಅವ್ರು ಹೆಂಗ ಮಾಡಿ ಒಗದಾರು ಇಲ್ಲಿ ಬಂದು ನೀನು ಮುಂದೆ ನಿಂತಾನೆ ಏನು ಒಟ್ಟು ನೀನು ತಯಾರು ಮಾಡೋದು ತಯಾರು ಮಾಡಿ ಒಗದಾರ ಅನ್ನ ತಯಾರು ಮಾಡಿದ್ದ ಇಷ್ಟೆಲ್ಲ ಗಳಿಕೆ ಮಾಡಿ ಬಳಕೆ ಮಾಡಿ ನಾನು ಇವು ಯಾವ ನೀನಲ್ಲ ಅದು ಹೆಂಗ ನೋಡ್ಲತ್ತೀನಿ ಮಾಡಿ ನೀನು ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಭೂಮಿಯಲ್ಲಿತ್ತು ಭೂಮಿ ಅಲ್ಲೇ ಇತ್ತಲ್ರಿಪ್ಪ ಏನು ಅಲ್ಲೇ ಇತ್ತು ಅಲ್ಲೇ ಇತ್ತು ನೀನು ಹುಟ್ಟಿದ ಮೇಲೆ ಆ ಭೂಮಿಯಲ್ಲಿತ್ತು ಆವಾಗೂ ಅಲ್ಲೇ ಇದ್ರಿ ಮತ್ತು ನೀನು ನಾಳೆ ಸತ್ತ ಮೇಲೆ ಎಲ್ಲಿರ್ತದ ಅದು ಎಲ್ಲಿತ್ತು ಅಲ್ಲೇ ಇದ್ರಿ ಮತ್ತು ಅದು ಯಾರು ಆಗ್ತದ ಆ ಭೂಮಿಯು ನಿನ್ನಲ್ಲ ಬಾತ್ರೂಪಲ್ಲ ಒಂದು 2-3 ಭೂಮಿನ ಬಾರ್ ಮಾಡ್ಬಿಡುತ್ತೆ ಇರುವಲ್ಲಿ ಏನು ಕಳಿಸಿ ಯಪ್ಪ 2 ಅಂತಸ್ತಿನ ಬಿಲ್ಡಿಂಗ್ ಐತಲ್ರಿ ಏನು ಯಾರು ಬಿಡಿ ಸಾಕು ನನ್ನಿಂದ ತಯಾರು ಏನು ನಿನ್ನಿಂದ ತಯಾರು ಅಯ್ಯ ಅದು ನಿನ್ನಲ್ಲ ಅದು ಹೆಂಗ ಅಲ್ಲಂತೀನಿಪ್ಪ ನೋಡುತ್ತೆ ನಾಳೆ ನೀನು ಸತ್ತ ಮೇಲೆ ನಿನ್ನ ಶವವನ್ನು ಓದುವ ಮನೆಯಲ್ಲಿ ದಾನ ಮಾಡ್ತಾರೇನು ಯಪ್ಪ ಸತ್ತವ್ರನ್ನೆಲ್ಲ ಇದ್ದ ಮನೆ ಹೋಗುದ್ರ ಇರುವುದು ಯಾವಾಗಿಂದ್ರಿ ಹಾಗಾದ್ರೆ ಆ ಮನೆಯಲ್ಲಿ ಯಾಕಾಗ್ತದ ಮನೆಯಾಗ ಸುಳ್ಳ ಮಾಡಿ ಬರೋದ್ರಿ ಆ ಮನೆಯೂ ನಿನ್ನಲ್ಲ ಇದು ಈ ಮನೆ ಯಪ್ಪ ಇದು ಅಲ್ಲದ ಹೆಣ್ಣು ಮಕ್ಕಳು ಏನು ಹೆಣ್ಣು ಮಕ್ಕಳು ಅವರು ನಿನ್ನವರಲ್ಲ ಯಪ್ಪ ಇವರು ಕೂತವ್ರು ನಿಂತವ್ರು ಬಿಡೋರ ಆದ್ರೆ ಹೆಣ್ಣು ಮಕ್ಕಳು ನಮ್ಮವ್ರು ನೋಡ್ರಿ ಏನು ನಿನ್ನವರು ನನ್ನವ್ರು ಅವರು ನಿನ್ನ ಕೂಡ ಬರ್ತಾರೆ ನನ್ನ ಜೋಡಿನ ಬರ್ತಾರಲ್ರಿ ಅಲ್ಲ ಇವರು ಕುಂತವ್ರು ನಿಂತವ್ರು ಎಲ್ಲರೂ ಬಿಟ್ಟು ನಿಮ್ಮ ಮನೆಯವ್ರು ಬರ್ತಾರೆ ಎಲ್ಲಿಯವರೆಗೆ ಬರ್ತಾರೆ ಯಪ್ಪ ನಾ ಸತ್ನಂದ್ರೆ ಆ ಗೋರಿ ತೆಗೆದಿರ್ತಾರಲ್ಲ ಗೋರಿ ತಕ ಬರ್ತಾರ ಏನು ಸ್ಮಶಾನ ಬರ್ತಾರೆ ಬರ್ತಾರ ಬಂದ ಮ್ಯಾಲ ನನ್ನ ಅಲ್ಲಿ ಕೆಳಗೆ ಇಡ್ತಾರ ಏನು ಸ್ಮಶಾನ ಗೋಳ ಕಳೆದಿರ್ತಾರೆ ಇಡ್ತಾರ ಮ್ಯಾಗ ಒಂದು ಕಲ್ಲು
ಏನು ಉಕ್ಕಿ ಉಳ್ತಾರೆ ಉಳ್ತಾರೆ ಏನು ಅಲ್ಲಿ ತನಕ ಬರ್ತಾರೆ ಬರ್ತಾರೆ ಮತ್ತೆ ಹಾಗಾದ್ರೆ ಅವರನ್ನು ನಿನ್ನವ್ರಿಗೆ ಹೇಗಾಗ್ತಾರ ಅವರು ನನ್ನವ್ರು ಅಲ್ಲ ಆಗ್ಲಿಪ್ಪ ಅವರು ನಿನ್ನವರಲ್ಲ ಅಲ್ಲ ಅಲ್ಲ ಅದ ಮುಖ್ಯ ಇನ್ನೂ ಏನು ಸಂಧಾನ ಬಂದಾಗ ಏನು ಮುಗಿದ್ರೆ ಅದಕ್ಕೆ ಯಪ್ಪ ಇನ್ನೊಂದು ಗಳಿಗೆ ಐತಲ್ರಿ ಏನು ಅಂತ ಏನಲ್ಲ 3 ವಾರದ 3 ಮಳ ಜಾಗ ಆಗ್ತೈತಲ್ರಿ ಏನು ಸ್ಮಶಾನ 3 ಮಳ ಜಾಗ ರೀ ಅದನ್ನ ನಿನಗೂ ಸುಳ್ಳು ಮಾಡಕ್ ಬರುದಿಲ್ಲ ಏನು ನೀವು ಶುರು ಮಾಡಕ್ ಬರಂಗಿಲ್ಲ ಇಲ್ಲಿ ಕೂತಾವ್ ನಿಂತಾವ್ರಿಗೆ ಸುಳ್ಳು ಮಾಡಕ್ ಬರುದಿಲ್ಲ ಏನು ಕುತ್ತಾಗಿ ನಿಂತಾಗಿ ಶುರು ಮಾಡಕ್ ಬರೋದಿಲ್ಲ ಅದಕ್ಕೇನು ಕರೆಂಟ್ ಬಿಲ್ ಇಲ್ಲ ಏನು ಕರೆಂಟ್ ಇಲ್ಲ ಗರ್ಭಟ್ ಇಲ್ಲ ಗರ್ಭಟ್ಟಿಲ್ಲ ಅದನ್ನ ಮಾತ್ರ ಸ್ವಂತ ನಂದ ನೋಡ್ರಿ ಏನು ಅಪ್ಪನಿಂದ ನಂದ ಸ್ವಂತ ನನ್ನಿಂದ ತಯ್ಯಾರ್ ಓಕೆ ಅದು ನಿನ್ನಲ್ಲ ಅದು ಹೆಂಗಲ್ಲ ಅಂತೀರಿಪ್ಪ ಓಕೆ ನೀನು ಸತ್ತಿ ಅಂತ ತಿಳ್ಕೊ ನಿನ್ನಂತೆ ಊರೊಳಗ ಒಬ್ಬರು ಸತ್ತಿರ್ತಾರ ಸತ್ತಿರ್ತಾರಲ್ರಿ ಆ ಊರೊಳಗ ಜಾತ್ರೆ ಇರ್ತದ ಇರ್ತೈತ್ರಿ ಗ್ರಾಮದ ದೊಡ್ಡ ದೇವರ ಜಾತ್ರೆ ಇರ್ತದ ಇರ್ತದಲ್ರಿಪ್ಪ ಆ ಜಾತ್ರೆಗೆ ತೊಡಕಾಗಬಾರ್ದಂತ ತಿಳಿದು ಬೆಳೆದು 4 ಮಂದಿ ಹಿರಿಯರು ಬಂದು ಕೂಡಿಕೊಂಡು ಗೋರಿಕೆ ಯಾರು ಕರೆಸ್ತಾರೆ ಕರೆಸ್ತಾರಲ್ರಿ ಜಾತ್ರೆಗೆ ತೊಡಕಾಗ್ತದ ದೌಡ್ ಮಾಡಿ ಔಷಧ ಔಷಧ ಮಾಡ್ಬೇಕಂತ ಕರೆಸ್ತಾರೆ ಔಷಧ ಮಾಡ್ಬೇಕಂತ ಕರೆಸ್ತಾರೆ ಕರೆಸ್ತಾರೆ ಅವ್ರು ಗೋರಿಕೆ ಯಾರು ಹೋಗ್ತಾರೆ ಹೋಗ್ತಾರಲ್ರಿ ಹುಡುಕ್ಯಾಡ್ತಾರೆ ಹುಡುಕಾಡ್ತಾರೆ ಎಲ್ಲಿ ಹರಿಯಂತ ಹುಡುಕ್ಯಾಡ್ತಾರೆ ಹುಡುಕಾಡ್ರಿ ಅದ್ರಾಗ ಅತಿ ಹೆಚ್ಚು ಎಲ್ಲಿ ತೆಗ್ದು ಬಿದ್ದನ್ನು ನೋಡ್ತಾರೆ ಆ ತೆಗ್ದು ಬಿದ್ದು ನಿನ್ನ ಗೋರಿಗೆ ಬರ್ತಾರೆ ಅವರು ಬಂದ್ರೆ ಅದನ್ನ ನಿನ್ನ ತೆಗೆದು ಮ್ಯಾಗ ಒಗಿತಾರು ಇದನ್ನು ಹೋಗಿ ಅದಿಡ್ತಾರೆ ಅದ್ಯಾಗ ನಿಂತಾಗ್ತದ ಇವನು ಸುಳ್ಳ ಮಾಡ್ಬೋದ್ರಿ ಅದು ನಿನ್ನದಾಗುತ್ತೆ ನಾವೊಂದು ಮಾತು ಹೇಳೋದು ಕೇಳು ಹೇಳ್ಲಪ್ಪ ಹೌದು ದೇವರ ಮನೆಯದು ಈ ಜಗವಲ್ಲ ಬಾಡಿಗೆದಾರರು ದೀವಿಗಳಲ್ಲ ಹೌದು 3 ದಿನ ಬಾಡಿಗೆ ಇಲ್ಲಕ ಬಂದು ಇಡೀ ಜಗತ್ತು ತುಂಬ ಶ್ರೀಮಂತಿಕೆ ಹೇಳ್ಬೇಕು ತಿರುಗಾಡ್ತಲ್ಲ ಇವು ಯಾವ ನಿನ್ನವಲ್ಲ ಯಪ್ಪ ಏನ ಬಾಯ್ ಇವು ಯುದ್ಧಗಳಿಗೆ ನಾನು ಎಲ್ಲ ಸುಳ್ಳು ಮಾಡುವಾಗ್ರಿ ಏನು ನಿನ್ನದ ಸುಳ್ಳು ಆಗ್ಯಾವ ಸುಳ್ಳು ಮಾಡಿದ್ರಿ ಎಲ್ಲ ಬಾಳ ಮಾಡಿ ಬರೋದ್ರಿ ಆಗ ನಿಮ್ಮದು ಏನಾರ ಸ್ವಲ್ಪ ಗಳಿಕೆ ನೋಡುತ್ತೆ ನಾನು ಗಳಿಕೆ ಮಾಡಿದರೆ ನಿನ್ನಷ್ಟು ಗಳಿಕೆ ಮಾಡೋದಾಗಿದೆ ನೋಡ ಗಬರು ಗಳಿಕೆ ಮಾಡ್ಬೇಕಾದ್ರೆ ಅಣ್ಣು ಹತ್ಬೇಕಣ್ಣು ಏನು ಅನ್ನೋದು ಹತ್ರ ಗಣ್ಣ ಏನು ನಿನ್ನ ಹಾಕ್ಬೇಕ ನೋಡಿಲಿ ಹೊತ್ತು ಹೊಂಡು ಮುಡಿದ ಹೊತ್ತೊಂದಾಗ ನಮ್ಮ ಮನೆಯಾಗ ಬಂಗಾರ ಬಗ್ಗೆ ಹಾಸಲಿಲ್ಲ ನನ್ನ ಹೆಸರು ಕೂತಂತ ಕರಿಯ ಅಲ್ಲ ಗಳಿಸಿದ್ದು ಸೊಕ್ಕದ ಎಲ್ಲಿ ಓಕೆ ನಾನು ಗಳಿಸಿದರೆ ಸ್ವಲ್ಪ ಗಳಿಕೆ ಮಾಡಿದೆ ಅದು ಯಾವುದಪ್ಪ ಗಳಿಕೆ ನಾನು ಗಳಿಸಬೇಕು ಎಂದು ಎಲ್ಲ ಇಚ್ಛಾಗಲ್ಲ ಅಂದೇ ಬ್ರಹ್ಮಾಂಡವನ್ನೆಲ್ಲ ನಾನೇ ಗಳಿಸಿದೆ ಯಪ್ಪ